ಎಲ್ಲರಿಗೂ ನಮಸ್ಕಾರಗಳು. ಎಚ್ಚರ ಎಚ್ಚರ ಫೆಬ್ರವರಿ ತಿಂಗಳ 2ನೇ ವಾರದಲ್ಲಿ ನಿರ್ಮಾಣವಾಗುತ್ತಿದೆ ಭಾರಿ ಶಕ್ತಿಯ ಶುಕ್ರಾದಿತ್ಯ ರಾಜಯೋಗ. ಈ ರಾಜಯೋಗದಿಂದಾಗಿ ಈ 5 ರಾಶಿಗಳಿಗೆ ಮಾತ್ರ ಅದೃಷ್ಟದ ಬಾಗಿಲು ತೆರೆದುಕೊಳ್ಳಲಿದೆ. ಈ ನಿಮ್ಮ ರಾಶಿ ಇದೆಯ ಕೊನೆವರೆಗೂ ತಪ್ಪದೆ ನೋಡಿ. ನಮಸ್ಕಾರ ಪ್ರಿಯ ವೀಕ್ಷಕರೇ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಫೆಬ್ರವರಿ ತಿಂಗಳು ಈ ವಾರವು ಅತ್ಯಂತ ಮಹತ್ವವಾಗಿದೆ. ಏಕೆಂದರೆ ಈ ವಾರ ಸೂರ್ಯನು ಕುಂಭ ರಾಶಿಯಲ್ಲಿ ಸಂಚಾರವನ್ನು ಪ್ರಾರಂಭಿಸುತ್ತಾನೆ. ಮತ್ತು ಅದೇ ಕುಂಭ ರಾಶಿಯಲ್ಲಿ ಶುಕ್ರ ಮತ್ತು ಸೂರ್ಯರ ಅಪರೂಪದ ಸಂಯೋಗ ಸಂಭವಿಸಲಿದೆ. ಇದರಿಂದಾಗಿ ನಿರ್ಮಾಣವಾಗುತ್ತಿದೆ ಶುಕ್ರಾದಿತ್ಯ ರಾಜಯೋಗ. ಈ ರಾಜಯೋಗದ ಪ್ರಭಾವದಿಂದಾಗಿ ಪ್ರೀತಿ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು, ಧನ ಸಂಪತ್ತು ಹೆಚ್ಚಾಗುವ ಯೋಗ, ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಲಾಭ, ಕುಟುಂಬ ಜೀವನದಲ್ಲಿ ಸಂತೋಷ. ಈ ವಾರ ರಾಶಿಗಳು ಅತ್ಯಂತ ಲಕ್ಕಿಯಾಗಿವೆ. ಆ ರಾಶಿಗಳು ಯಾವುವು ಈಗಲೇ ಮುಂದೆ ನೋಡೋಣ ಬನ್ನಿ. ಮೇಷರಾಶಿಗೆ ಸೇರಿದವರಿಗೆ ಫೆಬ್ರವರಿ ತಿಂಗಳು ಈ ವಾರ ಬಹಳ ಲಾಭದಾಯಕವಾಗಿರಲಿದೆ. ಈ ವಾರ ಸೂರ್ಯನು ನಿಮ್ಮ ರಾಶಿಯ 11ನೇ ಮನೆಯಲ್ಲಿ ಸಂಚರಿಸುತ್ತಾನೆ. ಇದರಿಂದಾಗಿ ಆರ್ಥಿಕ ಸ್ಥಿತಿ ಸುಧಾರಣೆ, ಧನಲಾಭ ಹೆಚ್ಚಳ, ಹಳೆಯ ಹೂಡಿಕೆಗಳಿಂದ ಭರ್ಜರಿ ಲಾಭ. ಈ ಅವಧಿಯಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಲಿದೆ. ಕೆಲಸ ಸಂಬಂಧಿಸಿದ ಪ್ರಯಾಣ ಸಂಭವಿಸಬಹುದು. ಅದು ಯಶಸ್ಸಿನಿಂದ ಕೂಡಿರುತ್ತದೆ. ಐಷಾರಾಮಿ ಜೀವನ ಶೈಲಿಯಲ್ಲಿ ವೃದ್ಧಿಯಾಗುವ ಸೂಚನೆಗಳಿವೆ. ಇನ್ನು ವೃಷಭ ರಾಶಿಯವರಿಗೆ ಸೇರಿದವರಿಗೆ ಈ ವಾರ ಪ್ರೀತಿ ಮತ್ತು ವೃತ್ತಿ ಜೀವನ ಎರಡೂ ಉತ್ತಮವಾಗಿರಲಿದೆ. ಸೂರ್ಯ ನಿಮ್ಮ ರಾಶಿಯ 10ನೇ ಮನೆಯಲ್ಲಿ ಸಂಚರಿಸುತ್ತಾನೆ. ಇದರಿಂದಾಗಿ ಕೆಲಸದಲ್ಲಿ ಉತ್ಸಾಹ ಹೆಚ್ಚಾಗುವುದು, ಹೊಸ ಅವಕಾಶಗಳು ಸಿಗುವುದು, ಹೊಸ ಉದ್ಯೋಗ ಅಥವಾ ಕೆಲಸ ಆರಂಭಿಸಲು ಉತ್ತಮ ಸಮಯ. ಪಾಲುದಾರಿಕೆ ವ್ಯಾಪಾರದಲ್ಲಿ ಸ್ವಲ್ಪ ಎಚ್ಚರ ಅಗತ್ಯ. ಆದರೆ ವೈವಾಹಿಕ ಜೀವನದಲ್ಲಿ ಸಂತೋಷ ಹೆಚ್ಚಾಗಲಿದೆ. ಮನಸ್ಸು ಸಂತೋಷದಿಂದ ತುಂಬಿರುತ್ತದೆ. ಸಿಂಹ ರಾಶಿಗೆ ಸೇರಿದವರಿಗೆ ಈ ವಾರ ಮಾನಸಿಕವಾಗಿ ಬಲಶಾಲಿಯಾಗುವ ಸಮಯ. ನಿಮ್ಮ ರಾಶಿಯ ಅಧಿಪತಿ ಸೂರ್ಯನು 7ನೇ ಮನೆಯಲ್ಲಿ ಸಂಚರಿಸುತ್ತಾನೆ. ಇದರಿಂದಾಗಿ ಕಳೆದು ಹೋದ ಹಣ ವಾಪಸ್ ಸಿಗುವ ಯೋಗ, ಪ್ರಯಾಣದಿಂದ ಲಾಭ, ಸಂಬಂಧಗಳಿಂದ ಸುಧಾರಣೆ, ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ. ಮನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮ ಆಯೋಜಿಸುವ ಸಾಧ್ಯತೆ ಕೂಡ ಇದೆ. ವಾರದ ಕೊನೆಯಲ್ಲಿ ಸ್ನೇಹಿತರೊಂದಿಗೆ ಸಂತೋಷದ ಕ್ಷಣಗಳು ಕಳೆಯುತ್ತೀರಾ. ಇನ್ನು ವೃಶ್ಚಿಕ ರಾಶಿಗೆ ಸೇರಿದವರಿಗೆ ಈ ವಾರ ಧನ ಲಾಭದ ಬಾಗಿಲು ತೆರೆಯಲಿದೆ. ಸೂರ್ಯನು ನಿಮ್ಮ ರಾಶಿಯ 4ನೇ ಮನೆಯಲ್ಲಿ ಸಂಚರಿಸುತ್ತಾನೆ. ಇದರಿಂದಾಗಿ ಅಧಿಕಾರಿಗಳ ಬೆಂಬಲ, ಪ್ರಮುಖ ಕೆಲಸಗಳಲ್ಲಿ ಯಶಸ್ಸು, ಪ್ರೀತಿಯ ಜೀವನದಲ್ಲಿ ಭಾರಿ ಸಕಾರಾತ್ಮಕ ಬದಲಾವಣೆ. ಸಂಗಾತಿಯೊಂದಿಗೆ ಭಾವನಾತ್ಮಕವಾಗಿ ಇನ್ನಷ್ಟು ಹತ್ತಿರವಾಗುತ್ತೀರಾ. ಆರ್ಥಿಕವಾಗಿ ಈ ವಾರ ಬಹಳ ಉತ್ತಮ ಫಲ ನೀಡಲಿದೆ. ಇನ್ನು ಕುಂಭರಾಶಿಯವರಿಗೆ ಈ ವಾರ ಅದೃಷ್ಟದ ಶಿಖರಕ್ಕೆ ಏರಲಿದೆ. ಸೂರ್ಯನು ನಿಮ್ಮ ರಾಶಿಯಲ್ಲೇ ಸಂಚರಿಸುವುದರೊಂದಿಗೆ ಶುಕ್ರ ಮತ್ತು ಸೂರ್ಯ ಸಂಯೋಗ, ಶುಕ್ರಾದಿತ್ಯ ರಾಜಯೋಗ ನಿಮ್ಮ ರಾಶಿಯಲ್ಲಿ ನಿರ್ಮಾಣ. ಇದರಿಂದಾಗಿ ಕುಟುಂಬ ಜೀವನದಲ್ಲಿ ಸಂತೋಷ, ಸ್ನೇಹಿತರು ಮತ್ತು ಸಂಬಂಧಿಕರ ಬೆಂಬಲ, ಮನೆಗೆ ಅತಿಥಿಗಳ ಆಗಮನ, ವೈವಾಹಿಕ ಜೀವನದಲ್ಲಿ ಸುಖ. ಕೆಲಸ ಮಾಡುವವರಿಗೆ ಪ್ರಮುಖ ಪದವಿ ಅಥವಾ ಗೌರವ ದೊರೆಯಬಹುದು. ವಿದ್ಯಾರ್ಥಿಗಳಿಗೆ ಕಠಿಣ ಪರಿಶ್ರಮದ ಫಲ ಸಿಗಲಿದೆ. ಹೀಗಾಗಿ ಸ್ನೇಹಿತರೆ, ಫೆಬ್ರವರಿ ತಿಂಗಳ ಈ ವಾರ ಮೇಷ, ವೃಷಭ, ಸಿಂಹ, ವೃಶ್ಚಿಕ, ಕುಂಭ ಈ 5 ರಾಶಿಗಳು ಅತ್ಯಂತ ಲಕ್ಕಿ ರಾಶಿಗಳಾಗಿವೆ. ನಿಮ್ಮ ರಾಶಿಯು ಇದೆಯಾ? ಕಮೆಂಟ್ನಲ್ಲಿ ನಿಮ್ಮ ರಾಶಿಯನ್ನು ಬರೆಯಿರಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಇನ್ನು ಇಂತಹ ಜ್ಯೋತಿಷ್ಯ ಮಾಹಿತಿ ಬೇಕಂದರೆ DTV ಕರುನಾಡು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರೆಯಬೇಡಿ. ಹಾಗೆ ಕಮೆಂಟ್ನಲ್ಲಿ ತಪ್ಪದೆ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ. ಜೈ ಶ್ರೀರಾಮ್.